ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಅಮೃತಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ದಿಯಾ ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡೆ ಗೌತಮ್ ದಿವಾನ್ ಮನೆಗೆ ಬಂದಿರ್ತಾರೆ. ಆ್ಯಂಡ್ ಜೇಡಿನ ಮದುವೆ ಆಗಿದ್ದು ಕೂಡ ಒಂದು ಪ್ಲ್ಯಾನಿಂದಾನೆ. ಹಾಗಾಗಿ ಜೇಡಿಗೆ ತುಂಬಾ ಡ್ರಿಂಕ್ಸ್ ಮಾಡಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬಿಡ್ತಾರೆ. ಆ್ಯಂಡ್ ಫಾರಿನ್ಗೆ ಹೋಗೋ ಪ್ಲ್ಯಾನ್ನು ಕೂಡ ಹಾಳು ಮಾಡ್ತಾರೆ. ಆ್ಯಂಡ್ ಜೇಡಿ ಫುಲ್ ಕುಡಿದ್ಬಿಟ್ಟು ಮಲ್ಕೊಂಡ್ಮೇಲೆ ಈ ದಿಯಾ ಜೇಡಿ ಮಲಗಿರೋ ಹತ್ರ ಬಂದು, ನನ್ನ ಮಗನೇ, ನಿನ್ನ ನಂಬ್ಕೊಂಡು ನಾನು ಬಂದಲ್ಲೋ, ನಾನು ಈ ಮನೆಗೆ ಬಂದಿದ್ದೆ ನಿನ್ನನ್ನು ಹಾಳು ಮಾಡಬೇಕಂತ, ಈ ನಿನ್ನ ಸಾಮ್ರಾಜ್ಯನ ನಾಶ ಮಾಡಬೇಕು ಅಂತ. ಈಗಾಗಲೇ ನಿಮ್ಮಮ್ಮನ್ನು ಕೂಡ ಮನೆಯಿಂದ ಹೊರಗಡೆ ಹಾಕಿ ಭಿಕ್ಷೆ ಬಿಡೋ ಥರ ಮಾಡಿದ್ದಾಯಿತು. ಇನ್ನು ನೀನು ಕೂಡ ಈ ಮನೇಲಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಕೂಡ ಭಿಕ್ಷೆ ಬೇಡೋ ಥರ ಮಾಡ್ತೀನಿ, ನೋಡ್ತಾ ಇರು ಅಂತ ಹೇಳ್ತಾರೆ. ಹಾಗೆ ತನ್ನ ಪ್ಲಾನ್ ಪ್ರಕಾರ ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿದ್ದಂಥ ಒಡವೆಗಳನ್ನೆಲ್ಲ ಎತ್ಕೊಂಡು ಆ ನೈಟೇ ದಿಯಾ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಅಂದ ಬೆಳಗ್ಗೆ ಜೇಡಿ ಎದ್ದೇಳ್ತಾರೆ. ನೋಡಿದ್ರೆ ದಿಯಾ ಪಕ್ಕದಲ್ಲಿ ಇರೋದಿಲ್ಲ. ಬೇಬಿ ಎಲ್ಲೋದೆ ಬೇಬಿ, ನೀನು ಕಾಣಿಸ್ತಾ ಇಲ್ವಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಸುತ್ತಮುತ್ತ ಎಲ್ಲ ಕೂಡ ನೋಡ್ತಾರೆ, ಆದರೆ ಎಲ್ಲೂ ಕೂಡ ದಿಯಾ ಕಾಣೋದಿಲ್ಲ. ಆಗ ರೂಮ್ನಲ್ಲಿದ್ದಂಥ ಡೋರ್ ಕಡೆ, ಅಂದರೆ ಬೀರು ಡೋರ್ ಕಡೆ ನೋಡಿದ್ರೆ ಅವೆಲ್ಲ ಓಪನ್ ಆಗಿರುತ್ತೆ. ಆ್ಯಂಡ್ ಒಳಗಡೆ ಬಂದೆಲ್ಲ ಚೆಕ್ ಮಾಡಿದ್ರೆ ಅಲ್ಲಿ ಏನು ಕೂಡ ಇರೋದಿಲ್ಲ. ಅಂದರೆ ಒಡವೆ, ದುಡ್ಡು ಎಲ್ಲದನ್ನು ಕೂಡ ದಿಯಾ ಎತ್ಕೊಂಡು ಹೋಗಿರ್ತಾಳೆ. ಆ್ಯಂಡ್ ಜೇಡಿ ಫೋನ್ಗೆ ಒಂದು ರೆಕಾರ್ಡ್ ಕೂಡ ಕಳಿಸಿರ್ತಾರೆ. ಆ ರೆಕಾರ್ಡಲ್ಲಿ, ನೋಡು ಜೇಡಿ, ನನಗೆ ನೀನು ಬೇಕಾಗಿಲ್ಲ, ನಾನು ಬಂದಿದ್ದು ಏನಕ್ಕೋ ಆ ಕೆಲಸ ಮುಗಿಸಿದ್ದೀನಿ. ಆ್ಯಂಡ್ ನೀನು ಭಿಕ್ಷೆ ಬಿಡೋದನ್ನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ನೀನು ಹುಡುಕಿದ್ರೂ ಕೂಡ ನಾನು ಸಿಗೋದಿಲ್ಲ. ಆ್ಯಂಡ್ ನೀನು ನನಗೇನು ಸೇರಬೇಕಿತ್ತೋ ಅದನ್ನೆಲ್ಲ ನಾನು ತೊಗೊಂಡು ಬಂದಿದ್ದೀನಿ. ನೀನು ಹೆಂಡತಿಯಾಗಿದ್ದಕ್ಕೆ ಅದೆಲ್ಲ ನನ್ನ ಪಾಲಾಗಿದೆ. ಹಾಗಾಗಿ ನಿನಗೇನು ಕೂಡ ನಾನು ದಕ್ಕೋದಿಲ್ಲ, ಅದೆಲ್ಲ ನಂದು ಮಾತ್ರ ಅಂತ ರೆಕಾರ್ಡ್ ಕಳಿಸಿರ್ತಾರೆ. ಇದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಜೇಡಿ. ಆ್ಯಂಡ್ ಜೇಡಿ ಎದ್ದು ಹೊರಗಡೆ ಬಂದರೆ ಅಲ್ಲಿಗೆ ಇಡಿ ಅಧಿಕಾರಿಗಳು ಬರ್ತಾರೆ. ಆ್ಯಂಡ್ ಜೇಡಿಗೆ, ಈ ಮನೆ ಇವಾಗ ನಾವು ಸೀಸ್ ಮಾಡಬೇಕಾಗಿದೆ. ಯಾಕಂದರೆ ನೀವು ಬ್ಯಾಂಕಲ್ಲೆಲ್ಲ ಲೋನ್ ತೊಗೊಂಡು ನೀವು ಫಾರಿನ್ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಿ. ಅದೆಲ್ಲ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ನೀವು ಹೋಗ್ತಾ ಇರ್ಬೋದು. ನಾವು ಹರಾಜಾಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಈ ಮನೆ ಹರಾಜಾಗುತ್ತೆ ಅಂತ ಹೇಳ್ತಾರೆ. ಆಗ ತುಂಬಾ ಶಾಕ್ ಆಗ್ತಾರೆ ಜೇಡಿ. ಆಗ ಏನು ಮಾಡಬೇಕು ಅಂತ ಕೂಡ ತೋಚೋದಿಲ್ಲ. ಆ್ಯಂಡ್ ಈ ಕಡೆ ಗೌತಮ್ ಮನೆಯಲ್ಲಿ ಶಕುಂತಲಾ ಕೂತಿರ್ತಾರೆ. ಆ್ಯಂಡ್ ಅಲ್ಲಿ ಗೌತಮ್, ಭೂಮಿಕಾ ಮಕ್ಕಳು ಕೂಡ ಇರ್ತಾರೆ. ಆಗ ಶಕುಂತಲಾ ಬಂದು ಗೌತಮ್ ಕಾಲಿಗೆ ಬೀಳ್ತಾರೆ. ಗೌತಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ನಿನಗೂ ಭೂಮಿಕಾಗೂ ತುಂಬಾ ನೋವಾಗಿದೆ. ಹಾಗಾಗಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಮಂಥವ್ರಿಗೆ ನಾನು ನೋವು ಕೊಟ್ಬಿಟ್ನಲ್ಲಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಆಗ ಗೌತಮ್, ಅಮ್ಮ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬೇಡಿ. ದಯವಿಟ್ಟು ನೀವೇನೇ ಮಾಡಿದ್ರು ಕೂಡ ಹೆತ್ತು ತಾಯಿ ಆಗದೇ ಇದ್ರೂ ನೀವು ನನ್ನ ತಾಯಿ ಸಮಾನನೇ. ನೀವು ನನ್ನ ಆ ಥರ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ, ಸಾಕು ಸಲಹಿದ್ದೀರಾ. ನಿಮ್ಮ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದಕ್ಕಾಗತ್ತಾ? ದಯವಿಟ್ಟು ಬೇಜಾರಾಗಬೇಡಿ ಅಮ್ಮ ಅಂತ ಹೇಳ್ತಾರೆ. ಆಗ ಭೂಮಿಕಾ ಕೂಡ, ಅತ್ತೆ, ದಯವಿಟ್ಟು ಬೇಜಾರಾಗಬೇಡಿ, ನಾವು ಯಾವತ್ತೂ ಕೂಡ ಕ್ಷಮಿಸಿದ್ದೀವಿ, ದಯವಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಆಗ ಶಕುಂತಲಾಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಅದೇ ಟೈಮ್ಗೆ ಆನಂದ್ ಗೌತಮ್ಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಸಿಗೋದಕ್ಕೆ ಹೇಳ್ತಾರೆ. ಆ್ಯಂಡ್ ಗೌತಮ್ ಏನು ಅಂತ ಆನಂದನ ಕೇಳಿದಾಗ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ತುಂಬಾ ಶಾಕಿಂಗಲ್ಲಿ ಹೇಳ್ತಾರೆ. ಆಗ ಗೌತಮ್ಗೂ ಕೂಡ ಸಡನ್ನಾಗಿ ಭಯ ಆಗುತ್ತೆ. ಆ್ಯಂಡ್ ಹೋಗಿ ಆನಂದನ ಮೀಟ್ ಮಾಡ್ತಾರೆ. ಅದೇನೆಂದರೆ, ನ್ಯೂಸ್ ಪೇಪರಲ್ಲಿ ದಿವಾನ್ ಸಾಮ್ರಾಜ್ಯ ಹರಾಜು ಅಂತ ಹೇಳಿ ವಿಷಯ ಇರುತ್ತೆ. ಇದನ್ನ ನೋಡಿ ಗೌತಮ್ಗೆ ತುಂಬಾ ಗಾಬರಿ ಆಗುತ್ತೆ. ಈಗ ಗೌತಮ್ ಏನು ಮಾಡಬಹುದು? ತನ್ನ ಸಾಮ್ರಾಜ್ಯ, ಅಂದರೆ ತಾನು ತನ್ನ ತಂದೆ ಕಟ್ಟಿ ಸಾಮ್ರಾಜ್ಯ ಈಗ ಹರಾಜಾಗೋ ಪರಿಸ್ಥಿತಿಗೆ ಬಂದಿದೆ ಈ ಜೇಡಿಯಿಂದ. ದಿವಾನ್ ಸಾಮ್ರಾಜ್ಯನ ಈ ಗೌತಮ್ ಉಳಿಸ್ಕೋತಾರ ಅಥವಾ ದಿವಾನ್ ಸಾಮ್ರಾಜ್ಯ ಪತನ ಆಗುತ್ತಾ? ಏನೆಲ್ಲ ಆಗಬಹುದು? ಈ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ಎಲ್ಲರೂ ಕೂಡ ತಪ್ಪದೆ ನೋಡಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.